ನಮಸ್ಕಾರ. ಕಿಡ್ನಿ ಸಮಸ್ಯೆ ಬೇಸಿಗೆಯಲ್ಲಿ ಆರೈಕೆ ಹೇಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಬೇಸಿಗೆಯಲ್ಲಿ ಯಾವ ರೀತಿ ಆರೈಕೆಯನ್ನ ಮಾಡಿಕೊಳ್ಬೇಕು, ಯಾವ ರೀತಿ ವಿಶೇಷ ಕಾಳಜಿಯನ್ನ ವಹಿಸಬೇಕು ಅಂತ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಮೆಡಿಕವರ್ ಹಾಸ್ಪಿಟಲ್ಸ್ನ ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಡಾಕ್ಟರ್ ಹರೀಶ್ ಬಾಬು ಕೆ ಅವರು. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸಿಂಚನಾ. ಎಸ್ ಡಾಕ್ಟರ್, ಮೊದಲನೇದಾಗಿ ಈ ಬೇಸಿಗೆಯಲ್ಲಿ ಕಿಡ್ನಿ ರೋಗಿಗಳು ಯಾಕೆ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕು ಅಂತ? ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ ತಾಪಮಾನ ಜಾಸ್ತಿ ಇರೋದ್ರಿಂದ ಇನ್ಸೆನ್ಸಿಬಲ್ ವಾಟರ್ ಲಾಸ್ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗುತ್ತೆ. ಅದು ಟೆಂಪ್ರೇಚರ್ ಹೆಚ್ಚಾದಂಗೆ ಇನ್ಸೆನ್ಸಿಬಲ್ ವಾಟರ್ ಲಾಸ್ ಹೆಚ್ಚಾಗ್ತಾ ಹೋಗ್ತದೆ. ಅದರಿಂದ ಬಾಡಿನಲ್ಲಿ ಡಿಹೈಡ್ರೇಷನ್ ಆಗುವ ಸಂಭವ ಇರ್ತದೆ. ಹಾಗಾಗಿ ನಾರ್ಮಲ್ ಅಂದರೆ ಏನು ಕಿಡ್ನಿ ಸಮಸ್ಯೆ ಇಲ್ದಿರ ಇರತಕ್ಕಂಥವರು ಸ್ವಲ್ಪ ಎಚ್ಚರಿಕೆ ತೊಗೋಬೇಕಾಗುತ್ತೆ. ಆಮೇಲೆ ಎಸ್ಪೆಷಲಿ ಡಯಾಬಿಟಿಕ್ಸ್, ಹೈಪರ್ ಟೆನ್ಷನ್ ಮತ್ತು ಆಲ್ರೆಡಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವರು ಇನ್ನೂ ಹೆಚ್ಚಿನ ಗಮನವನ್ನು ತಗೋಬೇಕಾಗ್ತದೆ. ಯಾಕಂದರೆ ಈ ಡಿಹೈಡ್ರೇಷನ್ನಿಂದ ಕಿಡ್ನಿ ಸಮಸ್ಯೆ ಮತ್ತಷ್ಟು ವರ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕಾಗುತ್ತೆ. ಡಾಕ್ಟರ್, ಇನ್ನು ಈ ಡಿಹೈಡ್ರೇಷನ್ ಅಂತ ಹೇಳಿದ್ರೆ ಇದು ಕಿಡ್ನಿ ಪೇಷಂಟ್ಸ್ ಮೇಲೆ ಅಥವಾ ಕಿಡ್ನಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇದು ಈವನ್ 1 to 2% ಡಿಹೈಡ್ರೇಷನ್ ಆದ್ರೂ ಇದರಲ್ಲಿ ಕಿಡ್ನಿ ಪರ್ಫ್ಯೂಷನ್ ಅಂದರೆ ಕಿಡ್ನಿಗೆ ರಕ್ತ ಸಂಚಲನ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗಿ ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಿಹೈಡ್ರೇಷನನ್ನು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಬೇಸಿಗೆಯಲ್ಲಿ ಕಿಡ್ನಿ ಪೇಷಂಟ್ಸ್ ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು? ಇದನ್ನು 2 ಪಾರ್ಟಲ್ಲಿ ಡಿವೈಡ್ ಮಾಡಬೇಕಾಗ್ತದೆ. ಒಂದು, ಯಾರಿಗೆ ಕಿಡ್ನಿ ಸಮಸ್ಯೆ ಇಲ್ದಿರ ಇರ್ತದೆ ಅಂದರೆ ನಾರ್ಮಲ್ ಅವ್ರಿಗೆ, ಮತ್ತು ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಕಿಡ್ನಿ ಸಮಸ್ಯೆ ಇರ್ತಾರಲ್ಲ ಅವ್ರಿಗೆ ಇದಕ್ಕೆ ಸಪ್ರೇಟ್ ಉತ್ತರ ಇದೆ. ನಾರ್ಮಲ್, ಈಗ ಸಪೋಸ್ ಏನು ಕಿಡ್ನಿ ಸಮಸ್ಯೆ ಇಲ್ಲ ಆ ರೀತಿ ಇರ್ತಕ್ಕಂಥವ್ರು ಒಂದು ಡಿಹೈಡ್ರೇಷನ್ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ 2.5-3 ಲೀಟರ್ ನೀರನ್ನು ಸೇವಿಸಬೇಕಾಗ್ತದೆ. ಎಸ್ಪೆಷಲಿ ಇದು ಹೊರಗಡೆ ಕೆಲಸ ಮಾಡ್ತಕ್ಕಂಥವ್ರು, ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಟ್ರಾಫಿಕ್ ಪೊಲೀಸ್ಮೆನ್, ಡೆಲಿವರಿ ಬಾಯ್ಸ್, ಈ ಥರದವರು ಹೊರಗಡೆ ಸಾಮಾನ್ಯ ಟೆಂಪ್ರೇಚರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಡಿಹೈಡ್ರೇಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅವರು ಮಿನಿಮಮ್ ಒಂದು 2.5-3 ಲೀಟರ್ ಆದರೂ ನೀರನ್ನು ಸೇವಿಸಬೇಕಾಗ್ತದೆ. ಆಲ್ರೆಡಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವರು ಡಿಹೈಡ್ರೇಷನ್ನ ಪ್ರಿವೆಂಟ್ ಮಾಡಬೇಕಾಗ್ತದೆ. ಅದು ಕಿಡ್ನಿ ಸಮಸ್ಯೆ ಯಾವ ಸ್ಟೇಜಲ್ಲಿ ಇದೆ ಆ ಸ್ಟೇಜಲ್ಲಿ ಅದಕ್ಕೆ ತಕ್ಕನಾಗಿ ಅವರ ಡಾಕ್ಟ್ರು ಎಷ್ಟು ನೀರನ್ನು ಫ್ಲೂಯಿಡ್ ಇಂಟೇಕ್ ಪರ್ ಡೇ ಏನು ಹೇಳಿರ್ತಾರೆ ಅದನ್ನು ಪಾಲನೆ ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಈ ಬೇಸಿಗೆಯಲ್ಲಿ ಕಿಡ್ನಿ ರೋಗಿಗಳಿಗೆ ದೇಹ ಯಾವೆಲ್ಲ ವಾರ್ನಿಂಗ್ ಸೈನ್ಸ್ ಕೊಡುತ್ತೆ, ಯಾವೆಲ್ಲ ವಾರ್ನಿಂಗ್ ಸೈನ್ಸ್ಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ? ಇದು ಉತ್ತಮವಾದ ಪ್ರಶ್ನೆ. ಈ ಲಕ್ಷಣಗಳೇನಂತಂದರೆ ಗಾಢವಾದ ಅಂದರೆ ಹಳದಿ ಡಾರ್ಕ್ ಎಲ್ಲೋ ಅಂತ ಏನು ಹೇಳ್ತೀವಲ್ಲ ಆ ರೀತಿ ಯೂರಿನ್ ಪಾಸ್ ಆಗುತ್ತೆ. ಸೊ ಅದನ್ನು ಇಗ್ನೋರ್ ಮಾಡಬಾರ್ದು. ಸೊ ಜನರಲಿ 2.5 to 3 ಇಲ್ಲ 3.5 ಲೀಟರ್ಸ್ ತಗೊಳ್ಳೋದ್ರಿಂದ ಲೈಟ್ ಎಲ್ಲೋ ಇಲ್ಲ ತಿಳಿ ಹಳದಿ ಬಣ್ಣ ಇಲ್ಲ ವೈಟ್ ಕಲರ್ ಯೂರಿನ್ ಪಾಸ್ ಮಾಡ್ತಕ್ಕಂಥದ್ದು ನಮಗೆ ಟಾರ್ಗೆಟ್ ಇರುತ್ತದೆ. ಸೊ ಅದನ್ನು ಆಮೇಲೆ ತಲೆ ಚಕ್ಕರ್ ಬರ್ತಕ್ಕಂಥದ್ದು, ವಿಪರೀತ ಸುಸ್ತಾಗ್ತಕ್ಕಂಥದ್ದು, ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು, ಇದನ್ನು ಇಗ್ನೋರ್ ಮಾಡಬಾರ್ದು. ಓಕೆ ಡಾಕ್ಟರ್, ಇನ್ನು ಈ ಎಲೆಕ್ಟ್ರೋಲೈಟ್ ಡ್ರಿಂಕ್ಸ್ಗಳು ಅಂದರೆ ಪಾನೀಯಗಳು, ಇದು ಕಿಡ್ನಿ ಪೇಷಂಟ್ಸ್ಗೆ ಸೇಫಾ ಹೇಗೆ ಕುಡಿಯೋದ್ರಿಂದ? ಅದು ರೆಗ್ಯುಲರ್ ಅಂದರೆ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವರು ತಗೋಬೋದು. ಮಜ್ಜಿಗೆ ಆಗಲಿ, ಎಳ್ನೀರಾಗಲಿ, ನೀರು ಅತ್ಯುತ್ತಮವಾದಂಥದ್ದು, ಇದನ್ನು ವಿತೌಟ್ ಎನಿ ಲಿಮಿಟೇಷನ್ ತಗೋಬೋದಾಗಿರ್ತದೆ. ಆದರೆ ಆಲ್ರೆಡಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವರು
ಅವರಿಗೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಆಗ್ತಕ್ಕಂತಹ ಸಂಭಾವನೆ ಇರುವುದರಿಂದ ಅವರು ಇದನ್ನು ಅವರ ಡಾಕ್ಟರ್ ಸಲಹೆ ಮೇರೆಗೆ ತಗೋಬೇಕಾಗುತ್ತೆ. ಎಸ್ಪೆಷಲಿ ಎಲೆಕ್ಟ್ರೋಲೈಟ್ ಪೊಟ್ಯಾಷಿಯಂ ಅಂಶ ಹೆಚ್ಚಿಗೆ ಇರ್ತಕ್ಕಂಥದ್ದು ಅಂದರೆ ಫ್ರೂಟ್ ಜ್ಯೂಸಸ್ ಆಗಲಿ, ಮಜ್ಜಿಗೆಯಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರ್ತದೆ, ಆಮೇಲೆ ಎಳ್ನೀರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ಅವರು ತಮ್ಮ ಡಾಕ್ಟರ್ ಸಲಹೆಯಂತೆಯೇ ಇದನ್ನು ಸೇವಿಸಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಈಗ ಎಕ್ಸ್ಟ್ರೀಮ್ ಬಿಸಿಲು ಇರುವಂತಹ ಟೈಮ್ನಲ್ಲಿ ಕಿಡ್ನಿ ಪೇಷಂಟ್ಸ್ ಯಾವ ರೀತಿ ಪ್ರಿಕಾಷನ್ಸ್ಗಳನ್ನ ತಗೊಳ್ಬೇಕು? ಎಕ್ಸ್ಟ್ರೀಮ್ ಬಿಸಿಲು ಇರ್ತಕ್ಕಂಥ ಸಿಚುಯೇಷನ್ನಲ್ಲಿ ಆಲ್ರೆಡಿ ಕಿಡ್ನಿ ಎಕ್ಸಿಸ್ಟಿಂಗ್ ಅಂದರೆ ಡಯಾಬಿಟಿಸಿಂದ ಇರ್ಬೋದು, ಹೈಪರ್ ಟೆನ್ಷನ್ನಿಂದ ಇರ್ಬೋದು, ಇಲ್ಲ ಕಿಡ್ನಿ ಗ್ಲಾಮುರುಲಾರ್ ಡಿಸೀಸಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂತಹ ಪೇಷಂಟ್ಸು ಹೊರಗಡೆ ಹೋಗುವುದನ್ನು ಸ್ವಲ್ಪ ಲಿಮಿಟ್ ಮಾಡಬೇಕಾಗ್ತದೆ. ಮತ್ತು ಅದು ಹೊರಗಡೆ ಹೋದ್ರೂ ಆದಷ್ಟು ಕವರ್ ಮಾಡಿ ಡಿಹೈಡ್ರೇಷನ್ ಆಗುವುದನ್ನು ತಪ್ಪಿಸಬೇಕಾಗ್ತದೆ. ಆಮೇಲೆ ಅವರಿಗೆ ಕೊಟ್ಟಿರ್ತಕ್ಕಂತಹ ಅವರ ಡಾಕ್ಟರ್ ಸಲಹೆ ಮಾಡಿರ್ತಕ್ಕಂತಹ ಫ್ಲೂಯಿಡ್ ಇಂಟೇಕ್ ಏನಿದೆ, 1 ಲೀಟರ್ ಇರ್ಬೋದು, ಇಲ್ಲ 1.5-2 ಲೀಟರ್ಸ್ ಇರ್ಬೋದು, ಅದನ್ನು ತಗೋಬೋದು. ಪ್ಲಸ್ ತುಂಬ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಅನದರ್ 500 ml ಎಕ್ಸ್ಟ್ರಾ ಲಾಸ್ ಆಗೋದ್ರಿಂದ ಅದನ್ನು ಎಕ್ಸ್ಟ್ರಾ ಕನ್ಸಂಪ್ಷನ್ ಮಾಡಬಹುದು. ಓಕೆ ಡಾಕ್ಟರ್, ಈಗ ತುಂಬ ಜನಕ್ಕೆ ಡಯಾಬಿಟಿಸ್ ಇರುತ್ತೆ ಅಥವಾ BP ಸಮಸ್ಯೆ ಇರುತ್ತೆ. ಇಂಥವರು ಬೇಸಿಗೆಯಲ್ಲಿ ತಮ್ಮ ಕಿಡ್ನಿಗಳನ್ನು ಹೇಗೆ ಕಾಪಾಡ್ಕೊಳ್ಬೇಕು? ಎಸ್ಪೆಷಲಿ ಡಯಾಬಿಟಿಕ್ಸ್ ಆ್ಯಂಡ್ ಹೈಪರ್ ಟೆನ್ಷನ್ ಇರ್ತಕ್ಕಂಥವರು ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸ್ಬೇಕಾಗ್ತದೆ. ಅವರು ಮಿನಿಮಮ್ ಒಂದು 2 to 2.5 ಲೀಟರ್ಸ್ ಇಲ್ಲ 3 ಲೀಟರ್ಸ್ವರೆಗೂ ನೀರು ಇಲ್ಲ ಬೇರೆ ಲಿಕ್ವಿಡ್ಸನ್ನು ಸೇವಿಸಿ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸ್ಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಈ ಸಮ್ಮರ್ ಟೈಮ್ನಲ್ಲಿ ಕಿಡ್ನಿ ಸ್ಟೋನ್ ಸಮಸ್ಯೆ ಇದು ಜಾಸ್ತಿ ಆಗುತ್ತಾ, ಯಾಕೆ ಅಂತ? ಹೌದು, ಸೊ ಇದು ಸಮ್ಮರ್ ಟೈಮ್ನಲ್ಲಿ ಹೆಚ್ಚಾಗ್ತಕ್ಕಂಥ ಒಂದು ಕಾಯಿಲೆ ಇದು. ಯಾಕಂದರೆ ಸೂಪರ್ ಸ್ಯಾಚುರೇಷನ್, ಈ ಕಾನ್ಸಂಟ್ರೇಟೆಡ್ ಯೂರಿನ್ ಆಗುತ್ತೆ. ನೀರಿನ ಅಂಶ ಕಡಿಮೆ ಸೇವಿಸೋದ್ರಿಂದ ಯೂರಿನ್ ಕಾನ್ಸಂಟ್ರೇಟೆಡ್ ಆಗುತ್ತೆ. ಕಾನ್ಸಂಟ್ರೇಟೆಡ್ ಆಗೋದ್ರಿಂದ ಕ್ಯಾಲ್ಶಿಯಂ ಆಮೇಲೆ ಯೂರಿಕ್ ಆ್ಯಸಿಡ್ ಅಂಶಗಳು ಪ್ರಿಸಿಪಿಟೇಟ್ ಆಗಿ ಸ್ಟೋನ್ ಹೆಚ್ಚಾಗಿ ಆಗ್ತಕ್ಕಂಥ ಸಂಭಾವನೆ ಇರ್ತದೆ. ಹಾಗಾಗಿ ನೀರನ್ನು, ಎಳ್ನೀರು ಇಲ್ಲ ಮಜ್ಜಿಗೆಯನ್ನು 2.5 ಲೀಟರ್ಸ್ to 3 ಲೀಟರ್ಸ್ ಮಿನಿಮಮ್ ಸೇವಿಸಬೇಕಾಗ್ತದೆ. ಇಲ್ಲ ಅಂದರೆ ಆಲ್ರೆಡಿ ಸ್ಟೋನ್ ಇರ್ತಕ್ಕಂಥವ್ರು ಇಲ್ಲ ಪಾಸ್ಟ್ ಹಿಸ್ಟ್ರಿ ಆಫ್ ಸ್ಟೋನ್ ಇರ್ತಕ್ಕಂಥವ್ರು ಇದನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಬೇಸಿಗೆಯಲ್ಲಿ ಈ ರೀತಿ ಕಿಡ್ನಿ ಪೇಷಂಟ್ಸ್ಗಳು ಯಾವ ರೀತಿ ಆಹಾರವನ್ನು ಸೇವಿಸಬೇಕು? ಲಿಕ್ವಿಡ್ ಇಂಟೇಕನ್ನು ಜಾಸ್ತಿ ಇಟ್ಕೋಬೇಕಾಗುತ್ತೆ. ಅದರ್ವೈಸ್ ಬೇರೆ ಎಲ್ಲ ರೆಗ್ಯುಲರ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಹೇಳ್ತೀವಿ ಅದನ್ನು ಸೇವಿಸಬೇಕಾಗ್ತದೆ. ವಾಟರ್ ಇಂಟೇಕ್ ಎಲ್ಲ ಟೋಟಲ್ ಲಿಕ್ವಿಡ್ ಇಂಟೇಕ್ನ ಮಿನಿಮಮ್ 2.5 to 3.5 ಲೀಟರಷ್ಟು ಇರಬೇಕಾಗ್ತದೆ. ಆಮೇಲೆ ಇನ್ನೊಂದು ಡಿಹೈಡ್ರೇಷನ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಒಂದು ಇದು ಅಂತಂದರೆ ನಿಮ್ಮ ಯೂರಿನ್ ಯಾವ ಬಣ್ಣದಲ್ಲಿದೆ, ಗಾಢ ಹಳದಿ ಬಣ್ಣದಲ್ಲಿದೆ ಅಂದರೆ ಸ್ವಲ್ಪ ಡಿಹೈಡ್ರೇಷನ್ ಇದೆ ಅಂತ. ಸೊ ನೀವು ವಾಟರ್ ಇಂಟೇಕ್ ಮಾಡಿ ಅದನ್ನು ತಿಳಿ ಹಳದಿ ಇಲ್ಲ ವೈಟ್ ಕಲರ್ ಆಗೋವರೆಗೂ ಹೆಚ್ಚು ಲಿಕ್ವಿಡನ್ನು ಸೇವಿಸಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಹೊರಗಡೆ ಹೆಚ್ಚಾಗಿ ಬಿಸಿಲಿದ್ದಾಗ ಅಂದರೆ ಎಕ್ಸ್ಟ್ರೀಮ್ ಬಿಸಿಲಿದ್ದಾಗ ಕಿಡ್ನಿ ಪೇಷಂಟ್ಸ್ ಆಚೆ ಹೋಗೋದನ್ನು ಅವಾಯ್ಡ್ ಮಾಡಬೇಕಾ, ಹೇಗೆ? ಅವಾಯ್ಡ್ ಮಾಡಿದ್ರೆ ಉತ್ತಮ. ಅಕಸ್ಮಾತ್ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಪ್ರೋಪ್ರಿಯೇಟ್ ಕ್ಲಾತಿಂಗಿಂದ ಕವರ್ ಮಾಡಬೇಕಾಗ್ತದೆ, ಅಂಬ್ರೆಲ್ಲಾ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಆಮೇಲೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಲಿಕ್ವಿಡ್ಸ್ನ ತಗೋಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಬೇಸಿಗೆಯಲ್ಲಿ ಕಿಡ್ನಿ ಪೇಷಂಟ್ಸ್ ಎಷ್ಟು ಅವಧಿಗೆ ಒಮ್ಮೆ ಈ ಕ್ರಿಯಾಟಿನಿನ್ ಲೆವೆಲ್ ಟೆಸ್ಟ್ ಮಾಡಿಸ್ಬೇಕು ಅಂತ? ಜನರಲಿ ವಿತೌಟ್ ಎನಿ ಕಿಡ್ನಿ ಸಮಸ್ಯೆ ಇಲ್ದಿರ ಇರ್ತಕ್ಕಂಥವ್ರಿಗೆ ಪ್ರಿಕಾಷನ್ಸನ್ನ ತಗೊಂಡ್ರೆ ಏನು ಬೇಕಾಗಿಲ್ಲ. ಬಟ್ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಕಿಡ್ನಿ ತೊಂದರೆ ಇರ್ತಕ್ಕಂಥವರು ಅಟ್ಲೀಸ್ಟ್ ಒನ್ಸ್ ಇನ್ ಎ ಮಂತ್ ಕ್ರಿಯಾಟಿನಿನನ್ನು ಮಾಡಿಸಿದ್ರೆ ಉತ್ತಮ. ಬೇಸಿಗೆಯಲ್ಲಿ ಕಾಮನ್ ಆಗಿ ಈಗ ಕಿಡ್ನಿ ಪೇಷಂಟ್ಸು ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಸ್ಗಳು ಯಾವ್ದ್ಯಾವುದು? ಒಂದು ಲಿಕ್ವಿಡ್ ಇಂಟೇಕನ್ನು ಕಡಿಮೆ ತಗೊಳ್ಳೋದು, ಡಿಹೈಡ್ರೇಷನ್ ಆಗೋದು, ಪೇಯ್ನ್ ಕಿಲ್ಲರ್ಸನ್ನು ತಗೊಳ್ಳೋದು, ವಿತೌಟ್ ಪ್ರಿಸ್ಕ್ರಿಪ್ಷನ್ ಪೇಯ್ನ್ ಕಿಲ್ಲರ್ಸನ್ನು ತಗೊಳ್ಳೋದು, ಇದರಿಂದ ಕಿಡ್ನಿ ಸ್ಟೋನ್ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಆಮೇಲೆ ಲಿಕ್ವಿಡ್ ಇಂಟೇಕ್ನ ಕಡಿಮೆ ತಗೊಳ್ಳೋದ್ರಿಂದ ಎಸ್ಪೆಷಲಿ ಫೀಮೇಲ್ಸಲ್ಲಿ ಯೂರಿನರಿ ಟ್ರ್ಯಾಕ್ಟ್ಗೆ ಪ್ರಿಡಿಸ್ಪೊಸಿಷನ್ ಆಗ್ತಕ್ಕಂಥ ಸಂಭವನೂ ಇರುತ್ತೆ.
ಇನ್ನು ಡಾಕ್ಟರ್, ಈಗ ನೈಟ್ ಹೊತ್ತು ಹೆಚ್ಚಾಗಿ ನೀರು ಕುಡಿತಾರೆ, ಇದು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತಾ ಹೇಗೆ? ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಏನು ಕಿಡ್ನಿ ಮೇಲೆ ಏನು ಎಕ್ಸ್ಟ್ರಾ ಒತ್ತಡ ಏನು ಬೀಳೋದಿಲ್ಲ. ಓಕೆ, ಇನ್ನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವೆಲ್ಲ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು? ಅದನ್ನು ಆಲ್ರೆಡಿ ಕಿಡ್ನಿ ಸಮಸ್ಯೆಯಿಂದ ಇರುವವರಿಗೆ ರೀನಲ್ ಡಯಟ್ ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ. ಆ ರೀನಲ್ ಡಯಟ್ ಅಂದರೆ ಅದು ಇಂಡಿವಿಜುವಲೈಸ್ಡ್ ರೀನಲ್ ಡಯಟ್ ಇರುತ್ತೆ. ಅಂದರೆ ಅದರಲ್ಲಿ ಪ್ರೋಟೀನ್ ಪ್ರಮಾಣ ಎಷ್ಟಿರಬೇಕು, ಸೋಡಿಯಂ ಎಷ್ಟಿರಬೇಕು, ಜನರಲಿ 2 to 4 grams ಇರುತ್ತೆ. ಪೊಟ್ಯಾಷಿಯಮ್ ಅವರ ಬಾಡಿ ಪೊಟ್ಯಾಷಿಯಮ್ ಪ್ರಕಾರ ಒಂದು ಪೊಟ್ಯಾಷಿಯಮ್ ರಿಸ್ಟ್ರಿಕ್ಟೆಡ್ ಡಯಟ್, ಅಂದರೆ ಫ್ರೂಟ್ ಜ್ಯೂಸಸ್ಸು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಆಮೇಲೆ ತರಕಾರಿಗಳನ್ನ ಲೀಚಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಂತಂದರೆ ಫಸ್ಟು ಅದನ್ನು ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಆ ವಾಟ್ರನ್ನ ಡಿಸ್ಕಾರ್ಡ್ ಮಾಡಿ ಅದನ್ನು ಕುಕ್ಕಿಂಗ್ಗೆ ಯೂಸ್ ಮಾಡ್ತಕ್ಕಂಥದ್ದನ್ನು ಒಂದು ಲೀಚಿಂಗ್ ಪ್ರೋಸೆಸ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ನಮ್ಮ ಕಿಡ್ನಿಯ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು? ಲೈಫ್ ಸ್ಟೈಲ್ ಒಂದು ಮುಖ್ಯವಾದಂಥದ್ದು ಲಿಕ್ವಿಡ್ ಇಂಟೇಕ್. ಅರೌಂಡ್ 2 to 2.5 ಲೀಟರ್ಸ್ ಮಿನಿಮಮ್ ಲಿಕ್ವಿಡ್ ಇಂಟೇಕ್ ಇರಬೇಕಾಗುತ್ತೆ. ಸಮ್ಮರಲ್ಲಿ ಅದು 2.5 to 3.5 ಲೀಟರ್ಸ್ ಅಷ್ಟು ರೆಕಮೆಂಡೆಡ್ ಇದೆ. ಒಂದು ಬಾಡಿ ವೆಯ್ಟನ್ನು ಐಡಿಯಲ್ ಬಾಡಿ ವೆಯ್ಟ್ಗೆ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಮತ್ತು ಆಹಾರ ಸೇವನೆಯನ್ನು ಬ್ಯಾಲೆನ್ಸ್ಡ್ ಡಯಟ್, ಸಮತೋಲಿತ ಆಹಾರ ಅಂತ ಏನು ಹೇಳ್ತೀವೋ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಒಬೇಸಿಟಿ ಇಲ್ಲ ಓವರ್ ವೆಯ್ಟ್ ಇದ್ದರೆ ವೆಯ್ಟ್ ರಿಡ್ಯೂಸ್ ಮಾಡಬೇಕಾಗುತ್ತೆ. ಆಲ್ರೆಡಿ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇದ್ದರೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಕೆಲವರಿಗೆ ಈ ಕಿಡ್ನಿ ಸ್ಟೋನ್ಸ್ ಆಗುತ್ತೆ. ಈ ಕಿಡ್ನಿ ಸ್ಟೋನ್ಸ್ನ ಸಿಂಪ್ಟಮ್ಸ್ ಏನೇನು? ಕಿಡ್ನಿ ಸ್ಟೋನ್ ಕಿಡ್ನಿ ಒಳಗಡೆ ಎಷ್ಟೇ ದೊಡ್ಡ ಸ್ಟೋನ್ ಇದ್ದರೂ ಅವ್ರಿಗೆ ಯಾವುದೇ ರೀತಿಯ ಲಕ್ಷಣ ಇರೋದಿಲ್ಲ. ಯಾಕಂದರೆ ಅದು ಯೂರಿನ್ ಪಾತಲ್ಲಿ ಏನು ಅಬ್ಸ್ಟ್ರಕ್ಷನ್ ಇರೋದಿಲ್ಲ. ಕಿಡ್ನಿಯಿಂದ ಬ್ಲ್ಯಾಡರ್ಗೆ ಒಂದು ಪೈಪ್ ಇರುತ್ತೆ, ಅದನ್ನು ಯುರೇಟರ್ ಅಂತ ಹೇಳ್ತೀವಿ. ಅದರೊಳಗಡೆ ಈವನ್ 1 mm ಸ್ಟೋನ್ ಬಂದ್ರೂ ತುಂಬ ಸಿವಿಯರ್ ಪೇಯ್ನ್ ಬರ್ತದೆ. ಫ್ಲ್ಯಾಂಕ್ಸಲ್ಲಿ ಇಲ್ಲ ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ತುಂಬ ಸಿವಿಯರ್ ಪೇಯ್ನ್ ಬರ್ತದೆ. ಒಂದೊಂದು ಸಲ ಬ್ಲಡ್ ಸಹ ಪಾಸ್ ಆಗ್ತಕ್ಕಂಥದ್ದು ಯೂರಿನಲ್ಲಿ ಒಂದು ಸಂಭಾವನೆ ಇರ್ತದೆ. ಇದು ಪೇಯ್ನ್ ಮತ್ತು ಬ್ಲಡ್ ಇನ್ ಯೂರಿನ್ ಮತ್ತು ಯೂರಿನ್ ಪಾಸ್ ಮಾಡುವಾಗ ಉರಿ ಆಗ್ತಕ್ಕಂಥ ಲಕ್ಷಣವೂ ಕಂಡು ಬರ್ತದೆ, ಎಸ್ಪೆಷಲಿ ಕಿಡ್ನಿ ಸ್ಟೋನ್ ಪೇಷಂಟ್ಸಲ್ಲಿ. ಓಕೆ ಡಾಕ್ಟರ್, ಇನ್ನು ಈ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಕೆಲವರಿಗೆ, ಸೊ ಇದು ಯಾವ ರೀಸನ್ಗಾಗುತ್ತೆ? ಕಿಡ್ನಿ ಫೇಲ್ಯೂರ್ಗೆ ಒಂದು 60% ಅಷ್ಟು ಪ್ರಮುಖವಾದ ಕಾರಣ ಅಂತಂದರೆ ಡಯಾಬಿಟಿಸ್ ಮೆಲೈಟಸ್. ಡಯಾಬಿಟಿಸಿಂದ ಅತಿ ಹೆಚ್ಚು ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂಥ ಸಂಭಾವನೆ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂತಂದರೆ ಹೈಪರ್ ಟೆನ್ಷನ್. ಅತಿ ಹೆಚ್ಚು ರಕ್ತದೊತ್ತಡ ಇರ್ತಕ್ಕಂಥವ್ರಿಗೆ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂಥ ಸಂಭಾವನೆ ಜಾಸ್ತಿ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಕ್ರಾನಿಕ್ ಗ್ಲಮರುಲಾರ್ ಡಿಸೀಸಸ್, ಅಂದರೆ ಪರ್ಸೆ ಕಿಡ್ನಿಗೆ ಕೆಲವು ಕಾಯಿಲೆಗಳು ಬರ್ತವೆ. ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಇನ್ನು ಈಗ ನಮ್ಮ ಕಿಡ್ನಿ ಹಾಳಾಗ್ತಾ ಇದೆ ಅಥವಾ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅಂದರೆ ದೇಹ ಅದನ್ನು ಹೇಗೆ ತೋರಿಸುತ್ತೆ ಅಂತ? ಇದು ಮುಖ್ಯವಾದ ಪ್ರಶ್ನೆ. ಕಿಡ್ನಿಯಲ್ಲಿ ಒಂದು ಇದು ಅಂತಂದರೆ 90% ಕಿಡ್ನಿ ಡ್ಯಾಮೇಜ್ ಆಗೋವರೆಗೂ ಯಾವುದೇ ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳು ಬರುವುದಿಲ್ಲ. ಹಾಗಾಗಿ ಪೀರಿಯಾಡಿಕ್ ಹೆಲ್ತ್ ಚೆಕಪ್ಪನ್ನು ಮಾಡಿಸುವುದು ಉತ್ತಮ. ಯಾಕೆಂದರೆ ಮೋರ್ ದ್ಯಾನ್ 90% ಅಷ್ಟು ಡ್ಯಾಮೇಜ್ ಆದಾಗಲೇ ಸಿಂಪ್ಟಮ್ಸ್ ಅಂದರೆ ಕಾಲಲ್ಲಿ ಊತ ಬರೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ನಡೆದ್ರೆ ಎದುರುಸಿರು ಬರೋದು, ಇದೆಲ್ಲ ಅಂದರೆ ಸಿಂಪ್ಟಮ್ಸ್ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿರುತ್ತೆ. ಹಾಗಾಗಿ ಸಿಂಪ್ಟಮ್ಸ್ ಬರುವವರೆಗೂ ವೆಯ್ಟ್ ಮಾಡಬಾರ್ದು. ಹಾಗಾಗಿ ಎಸ್ಪೆಷಲಿ ಹೈ ರಿಸ್ಕ್ ಪೇಷಂಟ್ಸ್ ಅಂದರೆ ಡಯಾಬಿಟಿಸ್ ಇರೋರು, ಹೈಪರ್ ಟೆನ್ಷನ್ ಇರೋರು, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಡಿಸೀಸ್ ಇರೋರು, ಅವರು ರೆಗ್ಯುಲರ್ ಪೀರಿಯಾಡಿಕ್ ಬ್ಲಡ್ ಚೆಕಪ್ ಅಂದರೆ ಸೀರಮ್ ಕ್ರಿಯಾಟಿನಿನ್ ಅಂತ ಏನು ಹೇಳ್ತೀವಿ, ಅದು ಕಿಡ್ನಿ ಫಂಕ್ಷನನ್ನು ಅಸೆಸ್ ಮಾಡುತ್ತೆ. ಅದನ್ನು ಪೀರಿಯಾಡಿಕ್ ಆಗಿ ಮಾಡಿಸಿ ನಿಮ್ಮ ಫಿಸಿಷಿಯನ್ ಇಲ್ಲ ನೆಫ್ರಾಲಜಿಸ್ಟ್ ಕನ್ಸಲ್ಟೇಷನ್ ಮಾಡುವುದು ಉತ್ತಮ. ಓಕೆ ಡಾಕ್ಟರ್, ಈಗ ಸಾಕಷ್ಟು ಜನ ನಂಬ್ತಾರೆ, ಅಂದರೆ ಈಗ ಅಕ್ಕಿಲಿ ಕಲ್ಲಿರುತ್ತೆ, ಅನ್ನದಲ್ಲಿ ಕಲ್ಲಿದ್ರೆ ಅದನ್ನು ತಿಂದರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ, ಅಥವಾ ಟೊಮೆಟೊಲಿರುವಂತಹ ಸೀಡ್ಸ್ಗಳನ್ನ ತಿಂದರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಸತ್ಯನಾ? ಅಥವಾ ಕಿಡ್ನಿ ಸ್ಟೋನ್ ಆಗೋದಕ್ಕೆ ನಾವು ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ ಅದೇ ದೊಡ್ಡ ರೀಸನಾ, ಹೇಗೆ?
ಕಲ್ಲು ಇಂಜೆಕ್ಷನ್ ಮಾಡೋದ್ರಿಂದ ಏನು ಕಿಡ್ನಿ ಸ್ಟೋನ್ ಬರೋದಿಲ್ಲ. ಅದು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಇದರಲ್ಲಿ ಟ್ರ್ಯಾಕ್ಟಲ್ಲಿ ಇರೋದ್ರಿಂದ ಅದು ಸ್ಟೂಲಲ್ಲಿ ಪಾಸ್ ಆಗಿ ಹೋಗುತ್ತೆ. ಸೊ ಅದರಿಂದ ಏನು ಬರೋದಿಲ್ಲ. ಕಿಡ್ನಿ ಸ್ಟೋನ್ಗೆ ಮೇಯ್ನ್ ಕಾರಣ ಅಂತಂದರೆ ಅಂದರೆ ನೀರಿನ ಅಂಶ ಕಡಿಮೆ ಆಗೋದ್ರಿಂದ. ಅದು ಬಿಟ್ಟರೆ ಜಂಕ್ ಫುಡ್ ತಗೊಳ್ಳೋದ್ರಿಂದ, ಆಮೇಲೆ ಡ್ರೈ ಫ್ರೂಟ್ಸ್ ಹೆಚ್ಚಾಗಿ ಸೇವಿಸೋದ್ರಿಂದ, ಸ್ಪೈಸಿ ಫುಡ್ ಜಾಸ್ತಿ ಸೇವಿಸೋದ್ರಿಂದ, ಆಮೇಲೆ ಅನ್ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡೋದ್ರಿಂದ, ಇದು ಕಿಡ್ನಿ ಸ್ಟೋನ್ ಅಂತ ಇರ್ತಕ್ಕಂಥದ್ದು ಅದು ಒಂದು ಲೈಫ್ ಸ್ಟೈಲ್ ಡಿಸೀಸ್. ಸೊ ಲೈಫ್ ಸ್ಟೈಲ್ ಮಾಡಿಫೈ ಮಾಡಿ ಹೆಲ್ತಿ ಲೈಫ್ ಸ್ಟೈಲ್ಗೆ ಬದಲಾಗೋವರೆಗೂ ಒಂದು ಸತಿ ಕಿಡ್ನಿ ಸ್ಟೋನ್ ಆದರೆ ಅದು ಪದೇ ಪದೇ ಆಗ್ತಾನೇ ಇರುತ್ತೆ. ಸೊ ಹಾಗಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇದರಲ್ಲಿ ತುಂಬ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ. ಓಕೆ ಡಾಕ್ಟರ್, ಇನ್ನು ಈಗ ನಮ್ಮ ಕಿಡ್ನಿಯ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು? ಮೇಯ್ನ್ಲಿ ಸೀರಮ್ ಕ್ರಿಯಾಟಿನಿನ್ ಅಂಶವನ್ನೇ ನಾವು ಬ್ಲಡ್ಡಲ್ಲಿ ಟೆಸ್ಟ್ ಮಾಡ್ತೀವಿ ಕಿಡ್ನಿ ಆರೋಗ್ಯವನ್ನು ಹೇಗಿದೆ ಅಂತ ಕಂಡುಹಿಡಿಯೋದಕ್ಕೆ. ಓಕೆ ಡಾಕ್ಟರ್, ಇನ್ನು ಈ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಾ ಹೇಗೆ? ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆಗೆ ಬೇರೆ ಬೇರೆ ಕಾರಣಗಳಿದೆ. ಒಂದು ಕಂಜನೈಟಲ್ ಅನಾಮಲೀಸ್, ಅಂದರೆ ಡೆವಲಪ್ಮೆಂಟಲ್ಲಿ ಕಿಡ್ನಿ ಡೆವಲಪ್ಮೆಂಟ್ ಸರಿಯಾಗಿ ಆಗದಿರ ಇದ್ದರೆ, ಆ ರೀತಿ ಡೆವಲಪ್ಮೆಂಟ್ ಆಗದಿರ ಇದ್ದರೆ ಅವರಿಗೆ ಕಿಡ್ನಿ ಸಮಸ್ಯೆ ಬರ್ತದೆ. ಅದು ಸರ್ಜಿಕಲ್ ಇರ್ತದೆ, ಪಿ ಅಬ್ಸ್ಟ್ರಕ್ಷನ್ ಇರ್ತದೆ, ಯುರೆಟ್ರಿಕ್ ಅನಾಮಲೀಸ್, ಅದರಿಂದ ಕಿಡ್ನಿ ಸಮಸ್ಯೆ ಬರ್ತದೆ. ಇಲ್ಲ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಪ್ರೋಟೀನ್ ಲೀಕೇಜ್ ಇರ್ತದೆ. ಆ ರೀತಿ ಸಮಸ್ಯೆಗಳು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತದೆ. ಓಕೆ ಡಾಕ್ಟರ್, ಈಗ ಕಿಡ್ನಿಯಲ್ಲಿ ಕಲ್ಲಾಗುತ್ತೆ. ಸೊ ಇದನ್ನು ಮೆಡಿಸಿನ್ಸ್ ಮೂಲಕವೇ ಇದನ್ನು ಕರಗಿಸಬಹುದಾ ಅಥವಾ ಸರ್ಜರಿ ಮಾಡಿಸ್ಲೇಬೇಕಾ, ಹೇಗೆ? ಎಲ್ಲ ಕಿಡ್ನಿ ಸ್ಟೋನ್ಗೂ ಸರ್ಜರಿ ಬೇಕು ಅಂತ ಏನಿಲ್ಲ. ಸಣ್ಣ ಸ್ಟೋನ್ಸು, ಯೂಶಲಿ ಸಣ್ಣ ಸ್ಟೋನ್ಸ್ ಇದ್ದರೆ ಜನರಲಿ ಅಪ್ ಟು 7-8 mm ಇಲ್ಲ 9 mm ಇದ್ದರೆ ಅದು ಮೆಡಿಸಿನಲ್ಲಿ ಪಾಸ್ ಆಗ್ತಕ್ಕಂಥ ಸಂಭಾವನೆ ಇರ್ತದೆ. ಕಿಡ್ನಿ ಒಳಗಡೆ ಇಂಟ್ರಾರೀನಲ್ ಸ್ಟೋನು ಇಲ್ಲ ದೊಡ್ಡ ಸ್ಟೋನು ಇಲ್ಲ ಅಬ್ಸ್ಟ್ರಕ್ಟೆಡ್ ಸ್ಟೋನ್, ಆ ಥರದವಕ್ಕೆ ಮಾತ್ರ ಎಂಡೋಸ್ಕೋಪಿಕ್ ಸರ್ಜರಿ ಇಲ್ಲ RIRS ಇಲ್ಲ ಲೇಸರ್ ಟ್ರೀಟ್ಮೆಂಟಿಂದ ಅದನ್ನು ಪೌಡರ್ ಮಾಡಿ ಪುಡಿ ಮಾಡಿ ಅದನ್ನು ಟ್ರೀಟ್ ಮಾಡಬಹುದಾಗಿದೆ. ಓಕೆ ಡಾಕ್ಟರ್, ಇನ್ನು ಈ ಕಿಡ್ನಿ ಸಮಸ್ಯೆಗಳು ಜೆನೆಟಿಕಲಿ ಪಾಸ್ ಆನ್ ಆಗುತ್ತಾ, ಹೇಗೆ? ಕೆಲವು ಕಿಡ್ನಿ ಸಮಸ್ಯೆಗಳು ಜೆನೆಟಿಕಲ್ಲಿ ಪಾಸ್ ಆನ್ ಆಗುತ್ತೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾರಣ ಅಂತಂದರೆ ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ADPKD ಅಂತ ಹೇಳ್ತೀವಿ. ಇದಕ್ಕೆ ಜೆನೆಟಿಕ್ ಅಂದರೆ ಇಟ್ ಈಸ್ ಆಟೋಸೋಮಲ್ ಡಾಮಿನೆಂಟ್ ಡಿಸೀಸ್. ಇದರಲ್ಲಿ ಮಕ್ಕಳಿಗೆ 50% ಚಾನ್ಸ್, ಅಂದರೆ ಇಬ್ಬರು ಮಕ್ಕಳಿದ್ರೆ ಒಬ್ಬರಿಗೆ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಈಗ ಈ ಡಯಾಲಿಸಿಸ್ ಮಾಡಿಸ್ತಾರೆ ತುಂಬ ಜನ. ಡಯಾಲಿಸಿಸ್ ಅಂದರೆ ಏನು ಅಂತ? ಡಯಾಲಿಸಿಸ್ ಅಂತಂದರೆ ಇದು ಪ್ಯೂರಿಫಿಕೇಷನ್ ಆಫ್ ದಿ ಬ್ಲಡ್ನ, ಅಂದರೆ ಕಿಡ್ನಿ ಒನ್ ಆಫ್ ದಿ ಫಂಕ್ಷನ್ ಏನಂತಂದರೆ ಇಂಪ್ಯೂರಿಟೀಸ್, ಬಾಡಿಯಲ್ಲಿ ಉತ್ಪನ್ನ ಆಗ್ತಕ್ಕಂತಹ ಇಂಪ್ಯೂರಿಟೀಸ್ನ ಕಿಡ್ನಿ ಯೂರಿನ್ ಮುಖಾಂತರ ದೇಹದಿಂದ ಹೊರಗಡೆ ಆಗುತ್ತೆ. ಅದು ಕಿಡ್ನಿ ಫೇಲ್ ಆದಾಗ ಇಂಪ್ಯೂರಿಟೀಸ್ ಬ್ಲಡ್ಡಲ್ಲಿ ಕಲೆಕ್ಷನ್ ಆಗುತ್ತೆ. ಅದನ್ನು ನಾವು ಎಕ್ಸ್ಟರ್ನಲ್ ಇದರಲ್ಲಿ ಅಂದರೆ ಡಯಾಲಿಸಿಸ್ ಮುಖಾಂತರ ಆರ್ಟಿಫಿಷಿಯಲ್ ಕಿಡ್ನಿನಲ್ಲಿ ಫಿಲ್ಟರ್ ಮಾಡಿ ಅದನ್ನು ತೆಗಿತೀವಿ. ಓಕೆ ಡಾಕ್ಟರ್, ಇನ್ನು ಈ ಡಯಾಲಿಸಿಸ್ನ ಯಾರು ಮಾಡಿಸ್ಬೇಕು, ಯಾರು ಮಾಡಿಸ್ಬಾರ್ದು ಅಂತ? ಡಯಾಲಿಸಿಸ್ ಇದು ಕಿಡ್ನಿ ಫೇಲ್ಯೂರಲ್ಲಿ 2 ಥರ ಇದೆ. ಒಂದು ಅಕ್ಯೂಟ್ ಕಿಡ್ನಿ ಫೇಲ್ಯೂರ್, ಅಂದರೆ ಟೆಂಪ್ರವರಿ ಆಗಿ, ಈಗ ಸಪೋಸ್ ಡಿಹೈಡ್ರೇಷನ್ನಿಂದ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಆಯಿತು, ಇಲ್ಲ ಬ್ಲಡ್ ಲಾಸಿಂದ, ಇಲ್ಲ ವಾಂತಿ ಭೇದಿಯಿಂದ, ಅಕ್ಯೂಟ್ ಕಿಡ್ನಿ ಫೇಲ್ಯೂರಿಂದ, ಎಕ್ಸ್ಟ್ರೀಮ್ ಅಕ್ಯೂಟ್ ಕಿಡ್ನಿ ಫೇಲ್ಯೂರಿಂದ ಟೆಂಪ್ರವರಿ ಡಯಾಲಿಸಿಸ್ ಬೇಕಾಗೋ ಚಾನ್ಸಸ್ ಇರ್ತದೆ. ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್, ಅಂದರೆ ಪರ್ಮನೆಂಟಾಗಿ ಡ್ಯಾಮೇಜ್ ಆಗಿರ್ತದೆ, ಅದು ರಿಕವರಿ ಆಗ್ತಕ್ಕಂಥ ಚಾನ್ಸಸ್ ಇರೋದಿಲ್ಲ. ಆ ಥರದವ್ರಿಗೆ ಲೈಫ್ ಲಾಂಗ್ ಡಯಾಲಿಸಿಸ್ ಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ನಾವು ಕಿಡ್ನಿ ಸ್ಟೋನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಕಿಡ್ನಿ ಸ್ಟೋನ್ಸ್ಗಳು ಕಂಟ್ರೋಲಲ್ಲಿ ಇರಬೇಕು ಅಥವಾ ಆಗಬಾರ್ದು ಅಂತಂದರೆ ಯಾವೆಲ್ಲ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು? ಕಿಡ್ನಿ ಸ್ಟೋನ್ಸ್ಗೆ ಮೇಯ್ನ್ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಅವಾಯ್ಡ್ ಮಾಡಬೇಕಾಗುತ್ತೆ. ಪಿಕಲ್, ಪಾಪಡ್, ಸ್ಪೈಸಿ ಫುಡ್ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇವೆಲ್ಲ ಕಿಡ್ನಿ ಸ್ಟೋನ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಸಿಟ್ರಸ್ ಫ್ರೂಟ್ಸ್ ಅಂತಂದರೆ ನಿಂಬೆಹಣ್ಣು, ಎಳ್ನೀರು, ನೀರು, ಪ್ಲೇನ್ ನೀರು, ಇದನ್ನು ಜಾಸ್ತಿಯಾಗಿ ಸೇವಿಸೋದ್ರಿಂದ ಕಿಡ್ನಿ ಸ್ಟೋನ್ ಆಗುವುದನ್ನು ತಡೆಗಟ್ಟಬಹುದು.
ಓಕೆ ಡಾಕ್ಟರ್, ಒಂದು ವೇಳೆ ಆಲ್ರೆಡಿ ಕಿಡ್ನಿ ಸ್ಟೋನ್ ಆಗಿದ್ರೆ ಆಗ ಫುಡ್ ಕಂಟ್ರೋಲ್ ಯಾವ ರೀತಿ ಇರಬೇಕು? ಕಿಡ್ನಿ ಸ್ಟೋನ್ ಆಗಿದ್ರೂ ಇದು ನಾನು ಈಗಾಗಲೇ ಹೇಳಿದ್ನಲ್ಲ, ಅದು ಡಯಟನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಯಾಕಂದರೆ ಒಂದು ಸತಿ ಕಿಡ್ನಿ ಸ್ಟೋನ್ ಆಗಿದೆ ಅಂದರೆ ಅದು ಲೈಫ್ ಸ್ಟೈಲ್ ಡಿಸೀಸಿಂದ ಆಗಿದೆ ಅಂತ ಅರ್ಥ. ಅದು ಲೈಫ್ ಸ್ಟೈಲನ್ನು ಮಾಡಿಫೈ ಮಾಡದಿರ ಇದ್ದರೆ ಆ ಸ್ಟೋನ್ ಪಾಸ್ ಆದ್ರೂ ಮತ್ತೆ ತಿರ್ಗಾ ಕಿಡ್ನಿ ಸ್ಟೋನ್ ಆಗ್ತಕ್ಕಂಥ ಸಂಭಾವನೆ ಇದ್ದೇ ಇರ್ತದೆ. ಹಾಗಾಗಿ ಕಿಡ್ನಿ ಸ್ಟೋನ್ನ ಪ್ರಿವೆಂಟ್ ಮಾಡಬೇಕು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ತುಂಬ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ. ಓಕೆ ಡಾಕ್ಟರ್, ಈಗ ಡಯಾಲಿಸಿಸಲ್ಲಿ ಟೈಪ್ಸ್ ಏನಾದರೂ ಇದೆಯಾ, ಹೇಗೆ? ಡಯಾಲಿಸಿಸಲ್ಲಿ 2 ಟೈಪ್ ಇದೆ. ಒಂದು ಹೀಮೋಡಯಾಲಿಸಿಸ್ ಇಲ್ಲ ಬ್ಲಡ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಇಲ್ಲ ವಾಟರ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ವಾಟರ್ ಡಯಾಲಿಸಿಸ್ ಇಲ್ಲ ಪೆರಿಟೋನಿಯಲ್ ಡಯಾಲಿಸಿಸ್ನ ಅದು ಮನೆಯಲ್ಲೇ ಮಾಡ್ಬೋದು. ಹೀಮೋಡಯಾಲಿಸಿಸ್ ಇಲ್ಲ ಬ್ಲಡ್ ಡಯಾಲಿಸಿಸ್ನ ಅದು ಡಯಾಲಿಸಿಸ್ ಸೆಂಟರ್ಸ್ಗೆ ಹೋಗಿ ವಾರಕ್ಕೆ 2ರಿಂದ 3 ಸತಿ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ಮೈಸೂರಿಂದ, ಮೂರ್ತಿ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ಮೂರ್ತಿ ಅವರೇ. ಸರ್ ನಮ್ಮ ಮಿಸಸ್ಗೆ ಕಿಡ್ನಿ ಸ್ಟೋನ್ ಇದೆ. ಹೇಳಿ. ಹೇಳಿ. ಅವ್ರು ಹೇಳಿದ್ರಂತೆ ಬಿಯರ್ ಕುಡಿದ್ರೆ ಸ್ಟೋನ್ ಹೋಗುತ್ತೆ ಅಂತ. ಏನು ಹೇಳಿ? ಕಿಡ್ನಿ ಸ್ಟೋನ್ ಅದು ಎಲ್ಲಿದೆ, ಎಷ್ಟು ಸೈಜ್ ಇದೆ, ಅದರ ಮೇಲೆ ಟ್ರೀಟ್ಮೆಂಟ್. 2.2 ಏನೋ ಇದೆ ಅಂತ ಹೇಳಿದ್ದಾರೆ. 2.2 mm ಎಲ್ಲಿದೆ? ಅದು ಕಿಡ್ನಿ ಒಳಗಡೆ ಇದೆಯಾ ಇಲ್ಲ ಯುರೇಟರಲ್ಲಿ ಇದೆಯಾ? ಸರ್ ಕಿಡ್ನಿ ಒಳಗಡೆ ಇದೆ ಅಂತ ಹೇಳಿದ್ದಾರೆ. ಕಿಡ್ನಿ ಒಳಗಡೆ ಇದ್ರೆ ಏನು ವರಿ ಮಾಡಬೇಕಾಗಿಲ್ಲ. ಸೊ ಅದರಿಂದ ಮೆಡಿಸಿನ್ಸಲ್ಲಿ ಅದು ಹೋಗೋ ಚಾನ್ಸಸ್ ಇರ್ತದೆ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಾನು ಹೇಳಿದ ಥರ ಅದು ಮಾಡಿ. ನಂಗೊಂದು ಡೌಟ್ ಇದೆ. ಇದರಲ್ಲಿ ಒಂದು ಡೌಟ್ ಇದೆ. ಯಾರು ಹೇಳಿದ್ರಂತೆ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಅದು ಅಭ್ಯಾಸ ಮಾಡ್ತಾ ಇದ್ದಾರೆ, ಅದಕ್ಕೆ ಕೇಳಿದೆ. ಇಲ್ಲ, ಬೀರ್ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ಬೀರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಇರ್ತದೆ. ಅದು ಕಿಡ್ನಿ ಸ್ಟೋನನ್ನು ಇನ್ನೂ ಹೆಚ್ಚಿಗೆ ಮಾಡ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಬೀರ್ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಹೋಗೋದಿಲ್ಲ. ಸೊ ಅದು ಒಂದು ಏನಂತಂದರೆ ಡಯೂರಿಸಿಸ್ ಆಗಬೇಕು ಅಂದರೆ ಬೀರೇ ಕುಡಿಬೇಕಂತಿಲ್ಲ, ನೀರು ಕುಡಿದ್ರೂ ಅದೇ ಕೆಲಸ ಆಗುತ್ತೆ. ಪ್ಲೇನ್ ವಾಟರ್ ಇಂಟೇಕ್ ತೊಗೊಂಡ್ರೂ ಆಗುತ್ತೆ. ಬೀರ್ ಕುಡಿಯೋದ್ರಿಂದ ಇನ್ನೂ ಹೆಚ್ಚಿಗೆ ಸ್ಟೋನ್ ಆಗುತ್ತೆ ಹೊರತು ಅದು ಹೋಗೋದಿಲ್ಲ. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಡಾಕ್ಟರ್ ವೀರೇಶ್ ಅಂತ. ನಮಸ್ತೆ. ನಮಸ್ಕಾರ ರೀ, ನಾ ವೀರೇಶ್ ಅಂತ ಮಾತಾಡೋದು ಐಹೊಳೆಲಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ ರೀ ಸರ್. ನಮಸ್ತೆ ವೀರೇಶ್ ಅವರೇ. ಸರ್ ಇದು ಕಿಡ್ನಿ ಸ್ಟೋನ್ ಆದವ್ರು ಟೊಮಾಟೊ ಮತ್ತು ಇಂಥದ್ದು ಫುಡ್ ಕಡಿಮೆ ಮಾಡ್ಬೇಕಂತಾರ, ನಿಜಾನ ಸರ್? ರಾ ಆಗಿ ತಿನ್ನೋದು. ಟೊಮೊಟೊ ಕಿಡ್ನಿ ಸ್ಟೋನ್ ಸ್ವಲ್ಪ ಇದೆ, ಅದು ಅಸೋಸಿಯೇಷನ್. ಟೊಮೊಟೊ ಅವಾಯ್ಡ್ ಮಾಡೋದು ಒಳ್ಳೆಯದು. ಮೇಯ್ನ್ ಏನಂತಂದರೆ ಸ್ಪೈಸಿ ಫುಡ್, ಸೋಡಿಯಂ ಏನು ಹೆಚ್ಚು ಕಂಟೆಂಟ್ ಇರೋದ್ರಿಂದ ಆ ಥರ ಆಹಾರವನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಸ್ಪೈಸಿ ಫುಡ್, ಟಿಂಡ್ ಕ್ಯಾಂಡ್ ಫುಡ್, ಕೋಲಾಸ್, ಡ್ರೈ ಫ್ರೂಟ್ಸ್ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಸಾಕಷ್ಟು ಜನ ಅಂದ್ಕೊಳ್ತಾರೆ ಅಂದರೆ ಈ ಹುಳಿ ಪದಾರ್ಥಗಳನ್ನು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ, ಇದು ಸತ್ಯನಾ? ಸಿಟ್ರಸ್ ಫ್ರೂಟ್ಸ್, ಇನ್ಫ್ಯಾಕ್ಟ್ ಸಿಟ್ರಸ್ ಫ್ರೂಟ್ಸ್ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ಗೆ ಆಗೋದನ್ನು ತಪ್ಪಿಸುತ್ತೆ. ಸಿಟ್ರಸ್ ಫ್ರೂಟ್ಸ್ನ ಈಗ ನಿಂಬೆಹಣ್ಣು ಈ ಥರದ್ದನ್ನು ಎಳ್ನೀರು ಇದನ್ನು ಜಾಸ್ತಿ ತಗೋಬೇಕು. ಇದನ್ನು ತಗೊಂಡ್ರೆ ಕಿಡ್ನಿ ಸ್ಟೋನನ್ನು ಪ್ರಿವೆಂಟ್ ಮಾಡುತ್ತೆ ಸಿಟ್ರಸ್ ಫ್ರೂಟ್ಸ್. ಓಕೆ ಡಾಕ್ಟರ್, ಈಗ ಕಿಡ್ನಿ ಸ್ಟೋನ್ಸಲ್ಲಿ ರಿಯಕರೆನ್ಸ್ ರೇಟ್ ಎಷ್ಟಿರುತ್ತೆ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಗುಂಡಯ್ಯ ಅಂತ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಹಾಂ ಮೇಡಮ್, ಹೇಳಿ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ, ನಮಸ್ತೆ, ಹೇಳಿ. ಸರ್ ಹರೀಶ್ ಸರ್ ಅವ್ರಿ? ಹೌದು, ಹೇಳಿ ಸರ್. ನಾನು ಗುಂಡಯ್ಯ ಅಂತೇಳಿ ಸರ್. ಹಾಂ, ಹೇಳಿ ಗುಂಡಯ್ಯ ಅವರೇ. ಅದು ಇಲ್ಲಿ ಪಿತ್ತಕೋಶದಲ್ಲಿ ನನಗೆ ಸ್ಟೋನ್ ಇದೆ ಒಂದು. ಮೊನ್ನೆ ಎಕ್ಸ್ರಾ ಅದೆಲ್ಲ ಎಲ್ಲ ಎಲ್ಲ ಆಗಿದೆ. ಓಕೆ, 2 ವಾರ ಬಿಟ್ಟು ಏನಾಗುತ್ತೆ ಬನ್ನಿ ಆಪರೇಷನ್ ಮಾಡೋಣ ಅಂತ ಹೇಳಿದ್ರು. ಪಿತ್ತಕೋಶದ ಸ್ಟೋನ್ಗೂ ಕಿಡ್ನಿ ಸ್ಟೋನ್ಗೂ ಸಂಬಂಧ ಇಲ್ಲ, ಎರಡು ಬೇರೆ ಬೇರೆ ಆರ್ಗನ್ನು. ಪಿತ್ತಕೋಶದ ಸ್ಟೋನ್ಗೆ ನೀವು ಜನರಲ್ ಸರ್ಜನನ್ನು ಕನ್ಸಲ್ಟ್ ಮಾಡಬೇಕಾಗ್ತದೆ. ಆ ಸ್ಟೋನು ಕಿಡ್ನಿ ಸ್ಟೋನು ಎರಡು ಫಾರ್ಮೇಷನ್ನು, ಅದಕ್ಕೆ ಟ್ರೀಟ್ಮೆಂಟು ಎರಡು ಬೇರೆ ಬೇರೆ ಇರ್ತದೆ. ಎರಡು ಸಮಸ್ಯೆ ಬೇರೆ ಇದೆ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈಗ ನಾನು ಆಗಲೇ ಕೇಳ್ತಾ ಇದ್ದೆ, ಅಂದರೆ ಈ ಕಿಡ್ನಿ ಸ್ಟೋನ್ಸಲ್ಲಿ ರಿಯಕರೆನ್ಸ್ ರೇಟ್ ಎಷ್ಟಿರುತ್ತೆ? ಕಿಡ್ನಿ ಸ್ಟೋನ್ ಅದೇ ಹೇಳಿದ್ರನ್ನಲ್ಲ ಮೇಡಮ್, ಅದು ಲೈಫ್ ಸ್ಟೈಲ್ ಡಿಸೀಸ್. ಲೈಫ್ ಸ್ಟೈಲ್ನ ಮಾಡಿಫೈ ಮಾಡೋದು ಹೊರತು ಅದರಲ್ಲಿ ಅರೌಂಡ್ 40-50% ತಿರ್ಗಾ ರಿಕರೆನ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಓಕೆ, ಇನ್ನು ಕೊನೆಯದಾಗಿ ಯಾರೆಲ್ಲ ಈ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಏನೊಂದು ಅಡ್ವೈಸ್ ಕೊಡ್ತೀರಾ? ಕಿಡ್ನಿ ಸಮಸ್ಯೆ ಈಗ ಆಲ್ರೆಡಿ ಇದ್ದರೆ ಭಯ ಪಡ್ತಕ್ಕಂಥದ್ದು ಏನಿಲ್ಲ. ಸೊ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸನ್ನು ಉತ್ತಮವಾಗಿ ಕಂಟ್ರೋಲ್ ಮಾಡಬೇಕಾಗ್ತದೆ. ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಮೆಡಿಕೇಷನ್ಸು, ಉತ್ತಮವಾದ ಆಹಾರ, ಸಮತೋಲಿತ ಆಹಾರವನ್ನು ಸೇವಿಸಬೇಕಾಗ್ತದೆ. ರೆಗ್ಯುಲರ್ ಚೆಕಪ್ ಅದನ್ನು, ಆಮೇಲೆ ಪೇಯ್ನ್ ಕಿಲ್ಲರ್ಸ್ನ ಅವಾಯ್ಡ್ ಮಾಡಬೇಕಾಗ್ತದೆ. ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಡ್ರಗ್ಗನ್ನು ನಿಮ್ಮ ನೆಫ್ರಾಲಜಿಸ್ಟ್ ಕನ್ಸಲ್ಟೇಷನ್ ಇಲ್ದಿರ ಯಾವುದೇ ಡ್ರಗ್ಗನ್ನು ತಗೋಬಾರ್ದಾಗಿರ್ತದೆ. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಇನ್ಫಾರ್ಮೇಷನ್ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಸಮ್ಮರ್ ಕೇರ್ ಟಿಪ್ಸ್ನ ಡಾಕ್ಟರ್ ನೀಡಿದ್ರು. ನೀವು ಕೂಡ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.